ಮಹರ್ಷಿ ಶ್ರೀ ಯಾಜ್ಞವಲ್ಕ್ಯ ವಿರಚಿತ ಸೂರ್ಯಕವಚ ಸ್ತೋತ್ರಂ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾಜ್ಞವಲ್ಕ್ಯ ಉವಾಚ ಶೃಣುಷ್ಟ್ವಮುನಿಶಾರ್ದೂಲ ಸೂರ್ಯಸ್ಯ ಕವಚಂ ಶುಭಂ ಶರೀರಾರೋಗ್ಯದಂ ದಿವ್ಯ ಸರ್ವಸೌಭಾಗ್ಯದಾಯಕಂ. ಶೃಣುಷ್ವ ಮುನಿಶಾರ್ದೂಲ ಸೂರ್ಯಸ್ಯ ಕವಚಂ ಶುಭಂ ಶರೀರಾರೋಗ್ಯದಂ ದಿವ್ಯಂ ಸರ್ವಸೌಭಾಗ್ಯದಾಯಕಂ. ದೈದೀಪ್ಯಮಾನಮುಕುಟಂ ಸ್ಫುರನ್ಮಕರಕುಂಡಲಂ ಧ್ಯಾತ್ವಾ ಸಹಸ್ರಕಿರಣಂ ಸ್ತೌತಮೇತದ್ದುರೀದಯೇತ್. ಶಿರೋಮೇರ ಭಾಸ್ಕರಃ ಪಾತು ಲಲಾಟಂ ಮೇ ಮಿತ್ಯದ್ಯುತಿಃ ನೇತ್ರೇ ದಿನಮಣಿಃ ಪಾತು ಶ್ರವಣೇ ವಾಸರೈಶ್ವರಃ. ಘ್ರಾಣಂ ಘರ್ಮಣೆ ಘೃಣಿಃ ಪಾತು ವದನಂ ವೇದವಾಹನಃ. ಜಿಹ್ವಾಂ ಮೇ ಮಾನದಃ ಪಾತು ಕಂಠಂ ಮೇ ಸುರವಂದಿತಃ. ಸ್ಕಂದೌ ಪ್ರಭಾಕರಃ ಪಾತು ವಕ್ಷಃ ಪಾತು ಜನಪ್ರಿಯಃ. ಪಾತು ಪಾದೌ ದ್ವಾದಶಾತ್ಮಾ ಸರ್ವಾಂಗಂ ಸಕಲೈಶ್ವರಃ. ಸೂರ್ಯರಕ್ಷಾತ್ಮಕಸ್ತೋತ್ರಂ ಲಿಖಿತ್ವಾ ಭೂರ್ಜಪತ್ರಕೆ ದದಾತಿ ಯಃ ಕರೈಸ್ತಸ್ಯ ವಶಗಾ ಸರ್ವಸಿದ್ಧಯಃ. ಸುಸ್ನಾತೋ ಯೋ ಜಪೇತ್ ಸಮ್ಯರ್ಗೋಧೀತೆ ಸ್ವಸ್ಥಮಾನಸಃ. ಸುಸ್ನಾತೋ ಯೋ ಜಪೇತ್ ಸಮ್ಯರ್ಗೋಧೀತೆ ಸ್ವಸ್ಥಮಾನಸಃ. ಸ್ವರೋಗಮುಕ್ತೋ ದೀರ್ಘಾಯು ಸುಖಂ ಪುಷ್ಟಿಂ ಚ ವಿಂದತಿ. ಸ್ವರೋಗಮುಕ್ತೋ ದೀರ್ಘಾಯು ಸುಖಂ ಪುಷ್ಟಿಂ ಚ ವಿಂದತಿ. ಇತಿ ಶ್ರೀಮದ್ ಯಾಜ್ಞವಲ್ಕ್ಯ ಮುನಿ ವಿರಚಿತಂ ಸೂರ್ಯಕವಚ ಸ್ತೋತ್ರಂ ಸಂಪೂರ್ಣಂ. ಈ ಶ್ಲೋಕವನ್ನು ದಿನಾಲು ಪಾರಾಯಣ ಮಾಡಬೇಕು. ದಿನಾಲೂ ಆಗದಿದ್ದರೆ ಪ್ರತಿ ಭಾನುವಾರ ಪಾರಾಯಣ ಮಾಡಬಹುದು. ಒಳ್ಳೆಯ ಆರೋಗ್ಯ ಭಾಗ್ಯಗಳನ್ನು ಸೂರ್ಯನಾರಾಯಣನು ಕೊಡುತ್ತಾನೆ. ವಿಶೇಷತಃ ಕಣ್ಣಿನ ಆರೋಗ್ಯಕ್ಕೆ ಸೂರ್ಯದೇವರನ್ನು ಆರಾಧಿಸುವ ರೂಢಿ ಇದೆ. ಓಂ ಮಿತ್ರ ರವಿ ಸೂರ್ಯ ಭಾನು ಭಾಸ್ಕರ ಖಗ ಉಷ್ಣ ಹಿರಣ್ಯಗರ್ಭ ಮರೀಚ ಅರ್ಕ ಆದಿತ್ಯ ಸವಿತಾ ಸೂರ್ಯನಾರಾಯಣಾಯ ನಮಃ. ಯಾಜ್ಞವಲ್ಕ್ಯರು ಹೇಳುತ್ತಾರೆ, ಎಲೈ ಮನುಷ್ಯ ಶ್ರೇಷ್ಠನೇ, ಮಂಗಲದಾಯಕವು ಶ್ರೇಷ್ಠವು ಶರೀರಾರೋಗ್ಯವನ್ನು ರಕ್ಷಿಸುವಂತಹದು ಸಮಸ್ತ ಸೌಭಾಗ್ಯವನ್ನು ಒದಗಿಸಿಕೊಡುವಂತಹದು ಆಗಿರುವ ಸೂರ್ಯ ಕವಚವನ್ನು ಸಮಸ್ತರಿಗೆ ಅರುಹುವವನಾಗಿರುತ್ತೇನೆ. ಅತ್ಯಂತ ಪ್ರಕಾಶಿಸುತ್ತಿರುವ ಕಿರೀಟವುಳ್ಳವನು, ರಂಜಿಸುತ್ತಿರುವ ಮೊಸಳೆ ಆಕಾರದ ಕಿವಿಯಾಭರಣಗಳನ್ನು ಧರಿಸಿರುವವನು, 1000 ಕರ್ಣಗಳುಳ್ಳವನೂ ಆಗಿರುವ ಸೂರ್ಯನನ್ನು ಧ್ಯಾನಿಸುತ್ತಾ ಈ ಸ್ತುತಿಯನ್ನು ಪಠಿಸಬೇಕು. ತಲೆಯನ್ನು ಭಾಸ್ಕರನು, ಹಣೆಯನ್ನು ಮಿತಿಯಿಲ್ಲದ ಪ್ರಕಾಶವುಳ್ಳವನು ಕಾಪಾಡಲಿ. ದಿನಮಣಿಯು ನಯನಗಳನ್ನು, ದಿನಾಧಿಪತಿಯು ನನ್ನ ಕಿವಿಗಳನ್ನು ರಕ್ಷಿಸಲಿ. ನಾಸಿಕವನ್ನು ಉಷ್ಣಕಿರಣನು, ಮುಖವನ್ನು ವೇದವಾಹನನು ಕಾಪಾಡಲಿ. ಹಾಗೆಯೇ ನನ್ನ ನಾಲಿಗೆಯನ್ನು ಗೌರವವನ್ನೊದಗಿಸುತ್ತಿರುವವನು, ಕುತ್ತಿಗೆಯನ್ನು ಸುರರಿಂದ ನಮಿಸಲ್ಪಡುವವನೂ ಆದ ಸೂರ್ಯನು ನನ್ನನ್ನು ಕಾಪಾಡಲಿ. ಪ್ರಭಾಕರನು ಹಗಲಿನಲ್ಲಿಯೂ ಜನಪ್ರಿಯನು ಎದೆಯನ್ನು ಕಾಪಾಡಲಿ.
ದ್ವಾದಶನಾಮಾತ್ಮನು ಪಾದಗಳನ್ನು ಸರ್ವಾಂಗಗಳನ್ನು ಸಕಲಾಧಿಪನು ಕಾಪಾಡಲಿ. ಸೂರ್ಯನ ರಕ್ಷಣೆ ಪಡೆಯುವ ಈ ಸ್ತುತಿಯನ್ನು ಭೂರ್ಜ ಪತ್ರಾವಳಿಯಲ್ಲಿ ಸಹ ಬರೆದು ಹಸ್ತದಲ್ಲಿ ಧರಿಸುವಳ್ಳುವ ಆತವನಿಗೆ ಸಮಸ್ತ ಇಷ್ಟಾರ್ಥಗಳಲ್ಲೂ ಲಭಿಸುತ್ತವೆ. ಸ್ನಾನವನ್ನು ಮಾಡಿ ಶಾಂತ ಮನಸ್ಸಿನಿಂದ ಉತ್ತಮನಾಗಿ ಜಪಿಸುವ ಆತನು ರೋಗಮುಕ್ತನಾಗಿ ಆರೋಗ್ಯಶಾಲಿಯಾಗುವನು, ದೀರ್ಘಾಯುವಾಗುವನು, ಸೌಖ್ಯವನ್ನು ಶರೀರ ಸ್ವಾಸ್ಥ್ಯವೂ ಉಳ್ಳವನು ಆಗುವನು. ಶ್ರೀಕೃಷ್ಣಾರ್ಪಣಮಸ್ತು.